ನಮ್ಮ ಇಡೀ ದೇಹದ ಆರೋಗ್ಯ, ಅಸ್ತಿತ್ವ, ಚಲನೆ ನಮ್ಮ ಮೂಳೆ, ಸ್ನಾಯು ಹಾಗೂ ಕೀಲುಗಳ ಸದೃಢತೆಯನ್ನು ಅವಲಂಬಿಸಿದೆ. ಅದೇ ಹಿನ್ನೆಲೆ ಮೂಳೆ, ಸ್ನಾಯು ಮತ್ತು ಕೀಲುಗಳ ಆರೋಗ್ಯ ವೃದ್ಧಿಗೆ ಅಗತ್ಯ ಪೋಷಣೆ ನೀಡುವ ಪೋಷಕಾಂಶಯುಕ್ತ ಆಹಾರಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಜಗತ್ತು ಈಗ ಅತಿ ವೇಗದಲ್ಲಿ ಸಾಗುತ್ತಿದೆ. ಈ ವೇಗದ ಹಿಂದೆ ನಾವು ಕೂಡ ಓಡ್ತಿದ್ದೇವೆ. ಆದ್ರೆ ಈ ಓಟದ ಕಾರಣಗಳಿಂದ ಬಹುತೇಕ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯದ ಕಾಳಜಿಯನ್ನೇ ಮರೆಯುತ್ತೇವೆ ಅಥವಾ ಸ್ವಯಂ ಕಾಳಜಿಗೆ ಸಮಯ ಸಿಗುತ್ತಿಲ್ಲ ಎಂದು ಚಿಂತಿತರಾಗ್ತೇವೆ. ಆದರೆ ಸ್ವಯಂ ಕಾಳಜಿಯ ನಿರ್ಲಕ್ಷ್ಯ ನಮ್ಮ ಒಟ್ಟು ಯೋಗಕ್ಷೇಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಮರೆಯಬಾರದು. 30ರ ಹರೆಯ ನಮ್ಮ ಬದುಕಿನ ಮಹತ್ವದ ಘಟ್ಟಗಳಲ್ಲಿ ಒಂದು. ಹೀಗಾಗಿ ಆ ಬಳಿಕ ನಮ್ಮ ಆರೋಗ್ಯದ ಕಾಳಜಿಯನ್ನ ಇನ್ನಷ್ಟು ಉತ್ತಮವಾಗಿಸಬೇಕಾದ ಅಗತ್ಯವೂ ಹೆಚ್ಚುತ್ತದೆ. ಯಾಕೆಂದ್ರೆ ನಮ್ಮ ದೇಹವು ಸದ್ದಿಲ್ಲದೆ ಕೆಲವೊಂದು ಕೊರತೆಗಳಿಗೆ ಗುರಿಯಾಗುತ್ತವೆ. ಇದು ಕಾಲಕ್ರಮೇಣ ನಮ್ಮಲ್ಲಿ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡಬಹುದು. ಅವುಗಳಲ್ಲಿ ಪ್ರಮುಖವಾದವು ಬೋನ್ ಮಾಸ್ ಡಿಪ್ಪಿಂಗ್, ಅಂದ್ರೆ ಮೂಳೆ ಖನಿಜ ಸಾಂದ್ರತೆ ಕಡಿಮೆಯಾಗುವುದು, ಸ್ನಾಯುಗಳು ಒತ್ತಡವನ್ನು ಅನುಭವಿಸಬಹುದು, ಕೀಲುಗಳು ಒತ್ತಡಕ್ಕೆ ಸಿಲುಕಿ ಸಮಸ್ಯೆಯನ್ನ ತರಬಹುದು. ಇಂತಹ ಸಮಸ್ಯೆಗಳು ಸಹಜವಾಗಿಯೇ ನಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರಬಹುದು. 30ರ ಹರೆಯದ ನಂತರ ಮೂಳೆ ದ್ರವ್ಯರಾಶಿ, ಸ್ನಾಯುಗಳು ಮತ್ತು ಕೀಲುಗಳು ನಿಧಾನವಾಗಿ ಸುಮಾರು 3ರಿಂದ 8% ಕಡಿಮೆಯಾಗಲು ಆರಂಭಿಸುತ್ತವೆ. ಜೊತೆಗೆ ಚೇತರಿಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಪರಿಣಾಮ ಶಕ್ತಿಯು ಕಡಿಮೆಯಾಗಬಹುದು, ಗುಣಮಟ್ಟದ ನಿದ್ರೆಗೆ ಅಡ್ಡಿಯಾಗಬಹುದು ಮತ್ತು ಒತ್ತಡವು ಉಂಟಾಗಬಹುದು. 30 ವರ್ಷದ ಬಳಿಕ ಪುರುಷರ ಮತ್ತು ಮಹಿಳೆಯರ ದೇಹವು ಪ್ರತಿ ವರ್ಷ ಸುಮಾರು 1% ಮೂಳೆಗಳನ್ನು ಸ್ವಾಭಾವಿಕವಾಗಿ ಕಳೆದುಕೊಳ್ಳುತ್ತದೆ. ಹೀಗಾಗಿ ಮೂಳೆಗಳ ಆರೋಗ್ಯವನ್ನ ಉತ್ತಮವಾಗಿ ನೋಡಿಕೊಳ್ಳುವುದು ಬಲು ಮುಖ್ಯವಾಗಿದೆ. ಯಾಕೆಂದ್ರೆ ವಯಸ್ಸಾದಂತೆ ನಿಮ್ಮ ನಿತ್ಯದ ಚಟುವಟಿಕೆಗಳನ್ನು ಸರಾಗವಾಗಿ ಮಾಡಲು ದೇಹಕ್ಕೆ ಬಹುಮುಖಿ ಬೆಂಬಲದ ಅಗತ್ಯವಿದೆ. ವಿಶೇಷವಾಗಿ ಮೂಳೆ, ಕೀಲುಗಳ ಹಾಗೂ ಸ್ನಾಯುಗಳ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಗಮನ ಬೇಕಾಗುತ್ತದೆ. ನಮ್ಮ ಒಟ್ಟು ಯೋಗಕ್ಷೇಮಕ್ಕೆ ಸದೃಢ ಮೂಳೆಗಳು, ಶಕ್ತಿಶಾಲಿ ಕೀಲುಗಳು ಮತ್ತು ಗುಣಮಟ್ಟದ ನಿದ್ದೆ ಬಲು ಮುಖ್ಯ. ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಸರಾಗವಾಗಿಸಲು ಇವುಗಳು ನೆರವಾಗುತ್ತವೆ. ಹೀಗಾಗಿ ಇವುಗಳ ಆರೋಗ್ಯ ವರ್ಧನೆಗೆ ಬಹು ಪೋಷಕಾಂಶಗಳ ಅಗತ್ಯವಿದೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ 3 ಸಾಮಾನ್ಯವಾಗಿ ಮೂಳೆ ಮತ್ತು ಒಟ್ಟಾರೆ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆಯಾದರೂ ಮೆಗ್ನೀಷಿಯಂ ಹಾಗೂ ವಿಟಮಿನ್ K2 ಕೂಡ ಅಷ್ಟೇ ನಿರ್ಣಾಯಕವಾಗಿದೆ. ಇದು ನಿಮ್ಮ ಸ್ನಾಯುಗಳ ಚಲನಶೀಲತೆಯನ್ನು ಉತ್ತಮವಾಗಿಸುತ್ತದೆ, ಹೃದಯವನ್ನ ಬೆಂಬಲಿಸುತ್ತದೆ ಹಾಗೂ ಮೂಳೆಗಳ ಆರೋಗ್ಯವನ್ನ ವೃದ್ಧಿಸುತ್ತದೆ. ಇದಲ್ಲದೆ ಕೀಲುಗಳ ಆರೋಗ್ಯವನ್ನ ಬೆಂಬಲಿಸುವಲ್ಲಿ ಗ್ಲೂಕೋಸ್, ಆಮೈನ್ಗಳಂತಹ ಪೋಷಕಾಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮೆಗ್ನೀಷಿಯಂ ದೇಹದ ಹಲವು ಕಾರ್ಯಗಳಲ್ಲಿ ಪ್ರಧಾನ ಪಾತ್ರ ವಹಿಸುವ ಅತ್ಯಗತ್ಯ ಖನಿಜಾಂಶವಾಗಿದೆ. ಮೂಳೆಯ ಬಲದಿಂದ ಹಿಡಿದು ನರಗಳ ಕಾರ್ಯ ಮತ್ತು ಶಕ್ತಿ ಉತ್ಪಾದನೆಯವರೆಗೆ ಸಾಕಷ್ಟು ಕಾರ್ಯಗಳಲ್ಲಿ ಮೆಗ್ನೀಷಿಯಂ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ದೇಹದ ಸುಮಾರು 60% ಮೆಗ್ನೀಷಿಯಂ ಮೂಳೆಗಳಲ್ಲಿ ಸಂಗ್ರಹವಾಗಿರುತ್ತದೆ. ಇಲ್ಲಿ ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ, ಮೂಳೆ ಖನಿಜೀಕರಣ ಮತ್ತು ಮೂಳೆ ನಷ್ಟವನ್ನು ತಡೆಯಲು ಸಹಾಯ ಮಾಡುತ್ತದೆ. ಆದರೆ ಇದರ ಪ್ರಯೋಜನಗಳು ಬರೀ ಮೂಳೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದರಾಚೆಗೂ ಇದು ಹಲವು ಪ್ರಯೋಜನಗಳನ್ನು ತರುತ್ತದೆ. ಹೀಗಾಗಿ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಪಾಲಕ್, ಬಾದಾಮಿ, ವಾಲ್ನಟ್, ಕುಂಬಳಕಾಯಿ, ಚಿಯಾ ಬೀಜಗಳು ಮತ್ತು ಧಾನ್ಯಗಳನ್ನು ಸೇರಿಸುವ ಮೂಲಕ ಮೆಗ್ನೀಷಿಯಂ ಸೇವನೆಯನ್ನು ಉತ್ತಮವಾಗಿಸಬಹುದು. ಇನ್ನು ವಿಟಮಿನ್ K2 ಮೂಳೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾದ ಬಹುಮುಖ್ಯ ಪೋಷಕಾಂಶವಾಗಿದೆ. ಇದು ಕ್ಯಾಲ್ಸಿಯಂ ಸರಿಯಾದ ಸ್ಥಳಗಳನ್ನು ತಲುಪುವಂತೆ ಮಾಡುತ್ತದೆ. ಇದು ಆಸ್ಟಿಯೋಕ್ಯಾಲ್ಸಿನ್ ಮತ್ತು ಸಕ್ರಿಯಗೊಳಿಸುತ್ತದೆ, ಕ್ಯಾಲ್ಸಿಯಂನೊಂದಿಗೆ ಬಂಧಿಸುತ್ತದೆ ಮತ್ತು ಮೂಳೆಗಳಿಗೆ ಸಂಗ್ರಹವಾಗುತ್ತದೆ. ಈ ಮೂಲಕ ಇದು ಬಲವಾದ ಮೂಳೆಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ವಿಟಮಿನ್ K2 ಯಾಕೆ ಮುಖ್ಯ ಅಂತ ಕೇಳಿದ್ರೆ, ಬಲವಾದ ಮೂಳೆಗಳು. ಮೂಳೆಯ ರಚನೆಯಲ್ಲಿ ಕ್ಯಾಲ್ಸಿಯಂ ಅನ್ನ ಉಳಿಸುವ ಮೂಲಕ ದೇಹದಲ್ಲಿ ಅದರ ಬಳಕೆಯನ್ನ ಅತ್ಯುತ್ತಮವಾಗಿಸುತ್ತದೆ. ಹೃದಯದ ಆರೋಗ್ಯ. ಅಪಧಮನಿಗಳಿಂದ ಕ್ಯಾಲ್ಸಿಯಂ ಅನ್ನ ದೂರವಿಡಲು ಸಹಾಯ ಮಾಡುತ್ತದೆ. ಈ ಮೂಲಕ ಇದು ಹೃದಯದ ಉತ್ತಮ ಕಾರ್ಯನಿರ್ವಹಣೆಯನ್ನ ಉತ್ತೇಜಿಸುತ್ತದೆ. ಹುದುಗಿಸಿರುವ ಆಹಾರಗಳು, ಡೈರಿ ಉತ್ಪನ್ನಗಳು, ಹಸಿರು ಎಲೆಗಳು, ತರಕಾರಿಗಳು ಮತ್ತು ಮೊಟ್ಟೆಗಳಂತಹ ಆಹಾರಗಳಿಂದ ನೀವು ವಿಟಮಿನ್ K2 ಅನ್ನು ಪಡೆಯಬಹುದು. ಇನ್ನು ಕ್ಯಾಲ್ಸಿಯಂ ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯ. ವಿಟಮಿನ್ D3 ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಮತ್ತು ಒಟ್ಟಾರೆ ಮೂಳೆ ಆರೋಗ್ಯಕ್ಕೆ ನಿರ್ಣಾಯಕ. ಮೆಗ್ನೀಷಿಯಂ ಮತ್ತು ವಿಟಮಿನ್ K2 ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಅತ್ಯುತ್ತಮ ಮೂಳೆ ಮತ್ತು ಕೀಲುಗಳ ಆರೋಗ್ಯ ಸುಧಾರಿಸಲು ಸಹಾಯಕ.
ಕಬ್ಬಿಣ ಸಾಮಾನ್ಯ ರೋಗ ನಿರೋಧಕ ಕಾರ್ಯಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಆಯಾಸವನ್ನ ಕಡಿಮೆ ಮಾಡಲು ನೆರವಾಗುತ್ತದೆ. ಪ್ರೋಟೀನ್ ಸ್ನಾಯುಗಳ ದುರಸ್ತಿ, ಬೆಳವಣಿಗೆ ಮತ್ತು ಒಟ್ಟಾರೆ ಬಲಕ್ಕೆ ಅತ್ಯಗತ್ಯವಾಗಿದೆ. ಈ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆಹಾರಗಳ ಸೇವನೆಯಿಂದ ಮೂಳೆ, ಸ್ನಾಯು ಮತ್ತು ಕೀಲುಗಳ ಆರೋಗ್ಯವನ್ನ ಬೆಂಬಲಿಸಬಹುದು. ಇವುಗಳನ್ನು ನಿಮ್ಮ ದೈನಂದಿನ ದಿನಚರಿಯ ಭಾಗವಾಗಿಸಿ ಮತ್ತು ನಿಮ್ಮ ದೇಹಕ್ಕೆ ಉತ್ತಮವಾದ ಆರೈಕೆ, ಪೋಷಣೆಗಳನ್ನು ಒದಗಿಸಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.